ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ ರಾಮ ಮತ್ತೆ ಸುಗ್ರೀವ ಸ್ನೇಹ ಮಾಡ್ಕೋತಾರೆ ಅಗ್ನಿ ಸಾಕ್ಷಿಯಾಗಿ. ಅವರು ಅಂದ್ರೆ ಸ್ನೇಹಿತರು ಒಬ್ಬರಿಗೊಬ್ರು ಸಹಾಯ ಮಾಡೋದು ಅಂತ ಎಲ್ಲ ಮಾತುಕತೆ ಮಾಡ್ಕೋತಾರೆ. ಸೊ ಮುಂದೆ ಏನಾಗತ್ತೆ ಅಂತ ಇವತ್ತಿನ ಕಥೆಯಲ್ಲಿ ತಿಳ್ಕೊಳ್ಳೋಣ. ಸುಗ್ರೀವ ಕೇಳ್ತಾನೆ ರಾಮನ್ಗೆ ಏನಕ್ ಕಾಡಿಗೆ ಬಂದಿದ್ದು ಅಂತ. ರಾಮ ಎಲ್ಲಾನು ಹೇಳ್ತಾನೆ ಸುಗ್ರೀವನ್ ಹತ್ರ. ಹೇಳಿದ್ಮೇಲೆ ಇವಾಗ ಅವನ್ ಪರಿಸ್ಥಿತಿ ಏನಿದೆ ಅಂದ್ರೆ ಅವನಿಗೆ ಸೀತಾ ಅನ್ವೇಷಣೆಗೆ ಸುಗ್ರೀವನ್ ಸಹಾಯ ಬೇಕಿರತ್ತೆ. ಅದನ್ನ ಹೇಳ್ತಾನೆ ಸುಗ್ರೀವನ್ ಹತ್ರ. ಈ ರೀತಿ ಒಂದಿನ ಮಾರೀಚ ಬಂದಿದ್ದ, ಅಂದ್ರೆ ಒಂದು ಪ್ರಾಣಿ ವೇಷದಲ್ಲಿ ಬಂದಿದ್ದ. ಅದನ್ನ ಸೀತಾ ಆಸೆ ಪಟ್ಲು, ಆ ಪ್ರಾಣಿ ಚರ್ಮನ ಆಸೆ ಪಟ್ಲು. ಹಾಗಾಗಿ ನಾನು ಅದರ ಹಿಂದೆ ಹೋದೆ. ಆ ರಾವಣ ಅನ್ನೋ ರಾಕ್ಷಸ ಸೀತಾನ ಅಪಹರಣ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾನೆ. ಅದಕ್ಕೋಸ್ಕರ ನಂಗೆ ನಿನ್ ಸಹಾಯ ಬೇಕು ಅಂತ ರಾಮ ಸುಗ್ರೀವಗೆ ಹೇಳ್ತಾನೆ. ಅವಾಗ ಸುಗ್ರೀವಂಗೆ ತಕ್ಷಣ ನೆನ್ಪಾಗತ್ತೆ. ಕೆಲವು ದಿನದ ಹಿಂದೆ ಒಂದ್ ಹೆಂಗ್ಸು ಮೇಲ್ಗಡೆ ಅಂದ್ರೆ ಆಕಾಶ ಮಾರ್ಗದಲ್ಲಿ ರಾಮ ಕಾಪಾಡು, ಲಕ್ಷ್ಮಣ ಕಾಪಾಡು ಅಂತ ಕೂಗ್ತಾ ಕೂಗ್ತಾ ಹೋಗ್ತಿರ್ತಾಳೆ. ನಮ್ಮನ್ನೆಲ್ಲಾ ನೋಡ್ಬಿಟ್ಟು ಅವಳ ಆಭರಣಗಳನ್ನೆಲ್ಲ ಕಟ್ಟಿ ನಮ್ಮ ಹತ್ರ ಎಸಿತಾಳೆ. ಆ ಆಭರಣದ ಗಂಟೆ ಏನಿದೆ ಅದನ್ನ ನಿಂಗ್ ತಂದ್ ತೋರಿಸ್ತೀನಿ. ಆ ಅಂದ್ರೆ ನೀನ್ ಹೇಳೋ ಕತೆ ನೋಡಿದ್ರೆ, ನಿನ್ ಪರಿಸ್ಥಿತಿ ಅಥವಾ ನೀನ್ ಹೇಳೋ ಕತೆ ನೋಡಿದ್ರೆ ಅದು ಮೋಸ್ಟ್ಲಿ ಸೀತೆನೇ ಇರ್ಬೋದು, ಆ ರಾಕ್ಷಸ ರಾವಣನೇ ಇರ್ಬೋದು ಅಂತ. ಅವನೇನ್ ಗುಹೆಯಲ್ಲಿ ಇಟ್ಟಿರ್ತಾನೆ ಆ ಗಂಟನ, ಅದನ್ನ ತಗೊಂಡ್ ಬಂದು ರಾಮನ್ ಕೈಯಲ್ಲಿ ಕೊಡ್ತಾನೆ. ರಾಮ ಅದನ್ನ ನೋಡ್ಬಿಟ್ಟು ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ಲಕ್ಷ್ಮಣ, ಇದು ಸೀತೆದೇ ಬಳೆ, ಸೀತೆ ಹಾಕೋದೇ ಓಲೆ, ಇದು ಅವಳು ಹಾಕೋದೆ ನೆಕ್ಲೆಸ್, ಅಂದ್ರೆ ಕತ್ತಿಗೆ ಏನ್ ಹಾಕೋತಾಳೆ, ಅವಳು ಸೊಂಟ ಕಟ್ಕೊಡ್ತಿರೋ ಡಾಬು ಅಂತ ಏನ್ ಹೇಳ್ತೀವಿ, ಇದೆಲ್ಲ ಸೀತೆದು. ನೋಡು ನೋಡು ಏನು ಸೀತೆದು, ಅಂದ್ರೆ ಅವಳು ಏನ್ ಗಂಟು ಕಟ್ಟಿರ್ತಾಳಲ್ಲ ಆಭರಣ, ಅದು ಕೂಡ ಸೀತೆದು ಅಂತ ಹೇಳ್ತಿರ್ತಾನೆ ರಾಮ ಲಕ್ಷ್ಮಣಿಗೆ. ಲಕ್ಷ್ಮಣ ಅದಕ್ಕೆ ಎಷ್ಟ ಆ ಒಂದ್ ಭಕ್ತಿಯಿಂದ ಸೀತೆನ ಕಾಣ್ತಿದ್ದನಕ್ಕೆ ಇದು ಕರೆಕ್ಟ್ ಆಗಿರೋ ಎಕ್ಸಾಂಪಲ್ ಅನ್ಸತ್ತೆ. ಅಂದ್ರೆ ಯಾವ ರೀತಿ ಎಷ್ಟು ಪ್ರೀತಿಯಿಂದ ಒಂದು ತಾಯಿ ಸ್ಥಾನದಲ್ಲಿ ಸೀತೆನ ಕಾಣ್ತಿದ್ದಾನೆ. ಅವ ಹೇಳ್ತಾನಂತೆ ರಾಮನ್ಗೆ ಅದಕ್ಕೆ ಪ್ರತಿಯಾಗಿ, ಅನ್ನ ಅದಕ್ಕೆ ಕಿವಿಗೆ ಏನ್ ಹಾಕ್ತಿದ್ರು ನಂಗೆ ಗೊತ್ತಿಲ್ಲ, ಕತ್ತಲ್ಲಿ ಏನ್ ಹಾಕ್ತಿದ್ರು ಗೊತ್ತಿಲ್ಲ, ಕೈಯಲ್ಲಿ ಬಳೆ, ತೋಳ್ಬಂದಿ ಅದೇನ್ ಹಾಕ್ತಿದ್ರು ಅಂತ ನಂಗೆ ಯಾವ್ದು ಗೊತ್ತಿಲ್ಲ. ನಾನ್ ಪ್ರತಿದಿನ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳುವಾಗ ಕಾಲ್ಗೆಜ್ಜೆ ನೋಡ್ತಿದ್ದೆ, ಅವರು ಕಾಲುಂಗುರ ನೋಡಿದ್ದೆ, ಅದಷ್ಟೇ ನಾನ್ ನೋಡಿದ್ದು. ಅಂದ್ರೆ ಸೀತಾದೇವಿ ಪಾದನ ಬಿಟ್ಟು ಅಂದ್ರೆ ಅವಳನ್ನ ಯಾವತ್ತೂ ಆ ರೀತಿ ನೋಡಿಲ್ಲ ಲಕ್ಷ್ಮಣ. ಆದ್ರೆ ಸೀತೆ ಲಕ್ಷ್ಮಣನಿಗೆ ಏನೆಲ್ಲಾ ಹೇಳ್ತಾಳೆ, ನೀ ನಂಗೋಸ್ಕರ ಬಂದಿದ್ಯಾ, ಭರತನಿಂದ ಬಂದಿದ್ಯಾ, ಅಂದ್ರೆ ಭರತ ನಿನ್ನ ಕಳ್ಸಿದಾನೆ, ಸೊ ಆ ರೀತಿ ಎಲ್ಲ ನಿಂಗೆ ನನ್ ಮೇಲೆ ಆಸೆ ಅಂತ ಆ ರೀತಿ ಎಲ್ಲ ಚುಚ್ಚು ಮಾತಾಡಿರ್ತಾಳೆ ಮುಂಚೆ. ಆ ಹಾಗಾಗಿ ಇದು ಕರೆಕ್ಟ್ ಆದ ಎಕ್ಸಾಂಪಲ್, ಲಕ್ಷ್ಮಣ ಯಾವ ರೀತಿ ಭಕ್ತಿಯಿಂದ ಪ್ರೀತಿಯಿಂದ ಒಂದ್ ತಾಯಿ ಸ್ಥಾನದಲ್ಲಿ ಸೀತೆನ ನೋಡ್ತಿದ್ದ ಅಂತ ಹೇಳಕ್ಕೆ. ಅವಾಗ ರಾಮಂಗೆ ಇನ್ನೂ ಕೋಪ ಬರತ್ತೆ. ಸೀತೆನ ಅಪಹರಣ ಮಾಡ್ಕೊಂಡು ಹೋಗಿರೋದಕ್ಕೆ ಇನ್ನೂ ಬೇಜಾರಾಗತ್ತೆ, ಅಳ್ತಾನೆ. ಸೊ ಆ ಸಮಯದಲ್ಲಿ ಸುಗ್ರೀವ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಾನೆ, ಸೀತಾ ಅನ್ವೇಷಣೆಗೆ ನಾನ್ ನಿಂಗ್ ಸಹಾಯ ಮಾಡ್ತೀನಿ, ಅಂದ್ರೆ ನನ್ ವಾನರೆಲ್ಲ ನಿಂಗ್ ಸಹಾಯ ಮಾಡ್ತಾರೆ. ಅದ್ಕಿಂತ ಮುಂಚೆ ಅಂದ್ರೆ ಇವಾಗ ಅವನ ಹತ್ರನೂ ಅಷ್ಟು ವಾನರ ಸಂಖ್ಯೆ ಇಲ್ಲ, ಅಷ್ಟೊಂದು ಬಲ ಇಲ್ಲ, ಯಾವ್ದೇ ರೀತಿಯಾದಂತ ಸೌಕರ್ಯಗಳು ಇಲ್ಲ, ಯಾಕಂದ್ರೆ ಅವರೇ ಬಂದು ಆಶ್ರಮದಲ್ಲಿ ಪರ್ವತದಲ್ಲಿ ನೆಲೆಸಿದ್ದಾರೆ. ಅದ್ಕಿಂತ ಮುಂಚೆ ನೀನು ನನ್ನ ವಾಲಿನ ಸಾಯಿಸ್ಬೇಕು, ನನಗೆ ಅದೇನ್ ವಾನರ ರಾಜ್ಯ ಇದೆ ಅಲ್ಲ ಕಿಷ್ಕಿಂದ, ಅದರ ಪಟ್ಟಾಭಿಷೇಕ ಮಾಡ್ಬೇಕು, ಆಮೇಲೆ ನಾನು ನಿಂಗೆ ಸಹಾಯ ಮಾಡ್ತೀನಿ. ಅಂದ್ರೆ ಅವನಿಲ್ಲಿ ಸ್ವಾರ್ಥಿಯಾಗಿ ಕೇಳ್ತಿಲ್ಲ. ಈಗ ನಾವ್ ಒಬ್ಬರಿಗೆ ಸಹಾಯ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಮ್ಮ ಹತ್ರ ಏನೋ ಅವ್ರಿಗೆ ಸಹಾಯ ಮಾಡಕ್ ಇರ್ಬೇಕಲ್ಲ. ಇವಾಗ ಎಲ್ಲೋ ಒಂದ್ ಕಡೆ ಏನು ಆಹಾರ ಆಗಿರ್ಬೋದು, ಅಥವಾ ಯಾವ್ದೇ ರೀತಿಯಾದಂತ ಆಯುಧಗಳಾಗಿರ್ಬೋದು, ಜಾಸ್ತಿ ಸಂಖ್ಯೆಯಲ್ಲಿ ವಾನರ್ ಬೇಕಾಗಿರ್ಬೋದು. ಇವಾಗ ಅವನ್ ಜೊತೆ ಅವನ್ ಸ್ನೇಹಿತರು ಬಂದಿದಾರಷ್ಟೇ, ಯಾವ ಸೈನ್ಯನೂ ಇಲ್ಲ, ಯಾವ್ದು ಇಲ್ಲ ಸುಗ್ರೀವನ್ ಜೊತೆ. ಹಾಗಾಗಿ ಇಲ್ಲಿ ರಾಮನ್ ಸಹಾಯ ಕೇಳ್ತಿರ್ತಾನೆ. ರಾಮ ಕೇಳ್ತಾನೆ, ಯಾಕ್ ನಿನ್ ಸ್ವಂತ ಅನ್ನನ್ನೇ ನಿನ್ನ ಸಾಯಿಸ್ಬೇಕು ಅಂತ, ಅಥವಾ ಅವನಿಗ್ ಯಾಕೆ ನಿನ್ ಮೇಲೆ ಅಷ್ಟು ದ್ವೇಷ, ಈ ಕಥೆನ ನಾನ್ ತಿಳ್ಕೊಬೋದಾ ಅಂತ ಕೇಳ್ತಾನೆ. ಆಕ್ಚುಲಿ ಸುಗ್ರೀವ ವಾಲಿ ತುಂಬಾ ಅನ್ಯೋನ್ಯವಾಗಿರ್ತಾರೆ. ವಾಲಿಗೂ ಸುಗ್ರೀವನ್ ಮೇಲೆ ಪ್ರೀತಿ ಇರತ್ತೆ, ಸುಗ್ರೀವಗೂ ವಾಲಿ ಮೇಲೆ ಪ್ರೀತಿ ಇರತ್ತೆ. ಒಂದ್ ದಿನ ಏನಾಗತ್ತೆ ಅಂದ್ರೆ ಅವರು ಸುಗ್ರೀವ ಇನ್ನು ರಾಜ್ಯದಲ್ಲಿ ಇರುವಾಗ್ಲೇನೆ, ಅಣ್ಣನ ಜೊತೆ ಚೆನ್ನಾಗಿರುವಾಗ್ಲೇನೆ ಒಂದಿನ ಏನಾಗತ್ತೆ, ಒಂದ್ ರಾತ್ರಿ ಮಾಯಾವಿ ರಾಕ್ಷಸ ಬಂದು ವಾಲಿನ ಕರೀತಾನೆ. ಅವನು ತುಂಬಾ ಪರಾಕ್ರಮಿ ಆ ರಾಕ್ಷಸ. ಹೋಗ್ಬಿಟ್ಟು ಸಮುದ್ರ ರಾಜನ್ ಕೇಳ್ತಾನಂತೆ ಮೊದ್ಲು, ವಾಲಿನ್ ಕರೆಯೋಕ್ಕಿಂತ ಮೊದ್ಲು,
ಬಾ ನನ್ ಜೊತೆ ಯುದ್ಧ ಮಾಡುವಂತ. ಸಮುದ್ರ ರಾಜ ಗೊತ್ತಿದೆ ಅಲ್ಲ ಇವನ್ ಪರಾಕ್ರಮ, ಅದಕ್ಕೆ ಇಲ್ಲಪ್ಪ ನಂಗ್ ಸಮಯ ಇಲ್ಲ, ನೀನು ಏನು ಬೇರೆ ಯಾರ್ದಾರ ಜೊತೆ ಯುದ್ಧ ಮಾಡೋಗು ಅಂತ ಹೇಳಿ ಕಳಿಸ್ತಾನಂತೆ. ಮತ್ತೆ ಹೋಗಿ ಪರ್ವತ ರಾಜನ ಕರಿತಾನಂತೆ, ಬಾ ನನ್ ಜೊತೆ ಯುದ್ಧ ಮಾಡು ಅಂದ್ರೆ ರಾಕ್ಷಸರ ಸ್ವಭಾವನೇ ಹಾಗೆ, ಯಾರ್ದೋ ಜೊತೆ ಯುದ್ಧ ಮಾಡ್ಬೇಕು, ಇಲ್ಲ ಯಾರನ್ನು ಆ ತಿಂದು ಬಿಟ್ಟು ಕೊಂದು ತಿನ್ನೋದು, ಮಾಂಸ ಮಾಡೋದು, ಹಿಂಸೆ ಕೊಡೋದು, ಅದೇ ಅವ್ರ ಸ್ವಭಾವ, ಅದೇ ಅವ್ರ ಏನು ರಕ್ತದಲ್ಲಿ ಬಂದಿರೋದಾಯ್ತು, ಅಥವಾ ಕ್ರೂರತ್ವ ಅನ್ನೋದು ಅವ್ರ ಒಳಗಡೆ ಅಡಗಿರತ್ತೆ. ಸೊ ಮತ್ತೆ ಪರ್ವತ ರಾಜನ ಹತ್ರ ಹೋಗ್ತಾನೆ. ಪರ್ವತ ರಾಜ, ಇಲ್ಲಪ್ಪ ನಿನ್ ಜೊತೆ ಯುದ್ಧ ಮಾಡುವಷ್ಟು ಪರಾಕ್ರಮಿ ನಾನಲ್ಲ, ನಿನಗ್ ಸಮನಾಗಿ ಪರಾಕ್ರಮ ಇರೋರ್ ಜೊತೆ ಹೋಗಿ ಯುದ್ಧ ಮಾಡು ಅಂತ ಹೇಳ್ತಾನೆ. ಸೊ ಅವಾಗ ನನ್ನಷ್ಟು ಪರಾಕ್ರಮ ಇರೋರು ಯಾರು ಇಲ್ಲ, ಹಾಗಿದ್ರೆ ನಾನ್ ಯಾರ್ ಜೊತೆ ಯುದ್ಧ ಮಾಡ್ಲಿ, ಸುಮ್ನೆ ಕೂತ್ಕೊಳಕ್ಕಂತೂ ಆಗಲ್ಲ, ಯಾರ್ ಜೊತೆ ಯುದ್ಧ ಮಾಡ್ಲಿ ಅಂದಾಗ ಪರ್ವತ ರಾಜ, ವಾಲಿ ಇದ್ದಾನೆ, ಹೋಗಿ ವಾಲಿ ಜೊತೆ ಯುದ್ಧ ಮಾಡು, ನಿನ್ಕಿಂತ ಪರಾಕ್ರಮಿ ಅಂತ ಹೇಳಿ ಕಳಿಸ್ತಾರೆ. ಸೊ ಅವಾಗ ಆ ಮಾಯಾವಿ ರಾಕ್ಷಸ ಬಂದು, ಅದು ರಾತ್ರಿ ಸಮಯದಲ್ಲಿ ಬಂದು ವಾಲಿನ ಕರೀತಾನ, ಏ ವಾಲಿ ಆಚೆ ಬಾ ಯುದ್ಧ ಮಾಡೋಣ ಅಂತ. ವಾಲಿ ಸ್ವಭಾವ ಒಂದೇನಂದ್ರೆ, ಯಾರೇ ಯುದ್ಧಕ್ ಕರೆದ್ರುನು ಅದನ್ನ ಅಂದ್ರೆ ತಿರಸ್ಕಾರ ಮಾಡ್ತಿರ್ಲಿಲ್ಲ. ಇವ್ರು ಧರ್ಮ ಮಾರ್ಗದಿಂದ ಕರ್ದಿಲ್ಲ, ಅಥವಾ ರಾಜ ಮಾರ್ಗದಿಂದ ಅಂದ್ರೆ ಅದೇನೋ ಒಂದಿಷ್ಟು ರೂಲ್ಸ್ ಇರತ್ತಲ್ಲ, ಬೇರೆ ರಾಜ್ಯದವರು ರಾಜರೇ ಯುದ್ಧಕ್ ಕರಿಬೇಕು, ಇವ್ರು ಬೇಕಂದ್ರೆ ಅದನ್ನ ಒಪ್ಕೋಬಹುದು, ಬೇಡ ಅಂದ್ರೆ ನಿರಾಕರಿಸ್ಬೋದು, ಕಪ್ಪು ಕಾಣಿಕೆ ಕೊಡ್ಬೋದು. ಸೊ ಈ ತರ ಎಲ್ಲ ಒಂದಿಷ್ಟು ಪದ್ಧತಿಗಳು ನಿಯಮಗಳು ಇತ್ತಲ್ಲ. ಆದ್ರೆ ಸುಗ್ರೀವಂಗೆ ಅದ್ ಯಾವ್ದು ಇರ್ಲಿಲ್ಲಂತೆ. ಯಾರು ಯುದ್ಧಕ್ ಕರೋದ್ರು, ಯಾರೇ ಗುದ್ದಾಡಕ್ ಕರೋದ್ರುನು ರೆಡಿ, ಯಾಕಂದ್ರೆ ಅಷ್ಟೊಂದು ಬಲ ಇದೆ, ಶಕ್ತಿ ಇದೆ, ಬ್ರಹ್ಮನ್ ವರ ಇಂದ್ರನ್ ವರ ಎಲ್ಲ ಇದೆ, ಪರಾಕ್ರಮಿ, ಅಷ್ಟೆಲ್ಲ ತಪಸ್ ಮಾಡಿ, ಅಷ್ಟೆಲ್ಲ ಪ್ರತಿನಿತ್ಯ ಅದನ್ನೆಲ್ಲ ಪ್ರಯತ್ನ ಮಾಡಿ, ಅಷ್ಟೊಂದು ಶಕ್ತಿ ಇರುವಾಗ, ಇವಾಗ ನಮ್ಮ ಹತ್ರ ಶಕ್ತಿ ಇದ್ರೆ ನಾವ್ ಎಲ್ ಬೇಕಂದ್ರೂ ಅಲ್ಲಿ ಹೋಗ್ತಿವಿ, ಯಾರ್ ಜೊತೆ ಬೇಕಂದ್ರೆ ಅವ್ರ ಜೊತೆ ಯುದ್ಧಕ್ ತಯಾರಾಗಿ ನಿಂತ್ಬಿಡ್ತೀವಿ. ಸೊ ಆ ರೀತಿ ಅವ್ನ್ ಬಂದು ರಾತ್ರಿ ಕರೆದ್ರೆ ವಾಲಿ ಹೋದಂತೆ, ವಾಲಿ ಹಿಂದಿಂದ ಸುಗ್ರೀವನು ಹೋದಂತೆ. ಆ ಮಾಯಾವಿ ಒಂದು ಗುಹೆಯೊಳಗ ಹೋಗ್ಬಿಡ್ತಾಳಂತೆ. ಸೊ ವಾಲಿ ಅವನ್ ಹಿಂದೆ ಅದೇ ಗುಹೆ ಒಳಗಡೆ ಹೋಗ್ತಾನೆ. ವಾಲಿ ಸುಗ್ರೀವನಿಗೆ ಹೇಳ್ಬಿಟ್ಟು ಹೋಗ್ತಾನೆ, ನೀನು ಒಳಗಡೆ ಬರ್ಬೇಡ, ಆಚೆ ಕಡೆನೆ ನಿಂತ್ಕೊ, ಅಂದ್ರೆ ಗುಹೆಯಿಂದ ಆಚೆ ನಿಂತ್ಕೊ ಅಂತ. ಸೊ ಒಳಗಡೆ ವಾಲಿಗೆ ಮತ್ತೆ ಆ ಮಾಯಾವಿ ರಾಕ್ಷಸನ್ಗೆ ಯುದ್ಧ ನಡೀತಿದೆ. ಸುಗ್ರೀವನ್ಗೆ ಅದ್ ಯಾವ್ದು ಗೊತ್ತಿಲ್ಲ. ಎಷ್ಟು ದಿನ ಒಂದ್ ಮನುಷ್ಯ ಒಂದು ಗುಹೆಯಲ್ಲಿ ಇರ್ಬೋದು, ನಮ್ಮ ಅನಿಸಿಕೆ ಅಂದ್ರೆ ಅಂದಾಜ್ ಪ್ರಕಾರ 1 ವಾರ, 1 ತಿಂಗಳು, ಹೋಗ್ಲಿ 2 ತಿಂಗಳು ಇರ್ಬೋದು. ಆದ್ರೆ ವಾಲಿ ಮತ್ತೆ ಆ ರಾಕ್ಷಸ ಗುಹೆಯಿಂದ ಆಚೆ ಬರ್ಲಾರ್ದೆ 1 ವರ್ಷದ ಮೇಲೆ ಆಗಿತ್ತಂತೆ. ಆಮೇಲೆ 1 ವರ್ಷ ಆದ್ಮೇಲೆ ಆ ಗುಹೆಯಿಂದ ರಕ್ತ ಹರ್ಕೊಂಡ್ ಬರ್ತಿತ್ತಂತೆ. ಸೊ ಅವಾಗ ಸುಗ್ರೀವ ಏನ್ ಅನ್ಕೊಂಡಿದ್ದಾನೆ, ಆ ರಾಕ್ಷಸನಿಂದ, ಮಾಯಾವಿ ರಾಕ್ಷಸನಿಂದ ಅಣ್ಣನ್ ವಧೆ ಆಗಿದೆ. ಸೊ ಇವಾಗ ವಾಲಿ ಸತ್ತೋಗಿದ್ದಾನೆ, ಇದು ಅವನ್ದೇನೆ ರಕ್ತ ಹರ್ಕೊಂಡ್ ಬಂದಿರೋದು, ನಾನು ಬೇಗ ರಾಜ್ಯಕ್ ಹೋಗಿ ಏನು ಅಲ್ಲಿರುವಂತ ವಾನರಿಗೆಲ್ಲ ತಿಳಿಸ್ಬೇಕು, ಅವ್ರನ್ನೆಲ್ಲ ನಾನ್ ರಕ್ಷಣೆ ಮಾಡ್ಬೇಕು. ಇವಾಗ ಅಣ್ಣ ಇಲ್ಲ, ರಾಜ್ಯಭಾರ ಮಾಡ್ತಿಲ್ಲ ಅಂದ್ರೆ ಸಿಂಹಾಸನ ಖಾಲಿ ಬಿಡಕ್ ಆಗಲ್ಲ, ಯಾರೋ ಒಬ್ರು ಅಲ್ಲಿರೋರ್ನೆಲ್ಲ ರಕ್ಷಣೆ ಮಾಡ್ಬೇಕು, ಯಾರೋ ಒಬ್ರು ಆಡಳಿತನ ಮುಂದ್ ನಡೆಸ್ಕೊಂಡ್ ಹೋಗ್ಬೇಕು. ನಾವ್ ಹೆಂಗ್ PM ಸೀಟ್ ನ ಖಾಲಿ ಬಿಡಕ್ ಆಗಲ್ಲ, ಹೆಂಗೆ ಪ್ರತಿ ವರ್ಷ ಅಥವಾ 5 ವರ್ಷಕ್ಕೊಂದ್ಸರಿ ಚುನಾವಣೆ ಎಲ್ಲ ಮಾಡಿ ಮತ್ತೆ ಅಲ್ಲಿ ಯಾರನ್ನಾರು ಹೊಸದಾಗಿ ಕುಂದರ್ಸ್ತೀವಿ, ಇಲ್ಲ ಯಾರು ಒಳ್ಳೆಯವರು ಅವ್ರಿಗೆಲ್ಲ ವೋಟ್ ಹಾಕಿ ನಾವ್ ಸೆಲೆಕ್ಟ್ ಮಾಡ್ತೀವಲ್ಲ, ಅದೇ ರೀತಿ ಅಲ್ಲೂನು ಸಿಂಹಾಸನನ ಖಾಲಿ ಬಿಡಕ್ ಆಗಲ್ಲ ಅಂತ. ಆದ್ರೆ ಅವನು ಮರಳಿ ರಾಜ್ಯಕ್ ಹೋಗೋಕ್ಕಿಂತ ಮುಂಚೆ ಏನ್ ಮಾಡ್ತಾನೆ, ಆ ಮಾಯಾವಿ ರಾಕ್ಷಸ ಬದುಕಿದಾನ ಅನ್ನೋ ತಲೆಯಲ್ಲಿ ಇತ್ತಲ್ಲ, ಸೊ ಅವನು ಆ ಗುಹೆಯಿಂದ ಆಚೆ ಬರ್ಬಾರ್ದು ಅಂತ ಗುಹೆಗೆ ಒಂದು ದೊಡ್ಡ ಬಂಡೆಗಲ್ಲಿರ್ತಾನೆ, ಆ ಗುಹೆ ಬಾಗಲಿಗೆ. ಅಂದ್ರೆ ಬಂದು ಅಂತ ಪರಾಕ್ರಮಿ ಇರೋ ವಾಲಿನೇ ಅವನು ಏನು ಸಾಯಿಸಿದಾನೆ ಅನ್ನೋದು ಸುಗ್ರೀವನ್ ತಲೆಯಲ್ಲಿ. ನಮ್ಮ ಅಣ್ಣನೇ ಸಾಯಿಸಿದಾನೆ, ಇನ್ನು ನಾನ್ ಯಾವ ಲೆಕ್ಕನೂ ಅಲ್ಲ, ನನ್ನೂ ಈಸಿಯಾಗಿ ಸಾಯಿಸ್ಬಿಡ್ತಾನೆ, ನನ್ ಪ್ರಜೆಗಳೆಲ್ಲ ಅನಾಥರಾಗ್ತಾರೆ, ಅವ್ರನ್ನೂ ಎಲ್ಲ ತಿಂದು ಮುಗಿಸ್ತಾನೆ, ಅವ್ರಿಗೂ ಎಲ್ಲ ಟಾರ್ಚರ್ ಮಾಡ್ತಾನೆ, ಹಿಂಸೆ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಆ ಗುಹೆ ಬಾಕಲಿಗೆ ಏನ್ ಮಾಡ್ತಾನೆ, ದೊಡ್ಡದೊಂದು ಬಂಡೆ ಕಲ್ಲಿಟ್ಟು ಹೋಗ್ತಾನೆ. ಹೋಗಿ ಅಲ್ಲಿರೋರ್ಗೆಲ್ಲ ಹೇಳ್ತಾನೆ. ತುಂಬಾ ಅವನಿಗೂ ತುಂಬಾ ಬೇಜಾರಾಗತ್ತೆ, ಅಲ್ಲಿರೋರೆಲ್ಲ ಬೇಜಾರಾಗ್ತಾರೆ. ಆಮೇಲೆ ಬೇರೆ ಮಂತ್ರಿಗಳು, ಇನ್ನು ಸ್ವಲ್ಪ ಜನ ವಾನರರು ಅವರೆಲ್ಲ ಹೇಳ್ತಾರೆ, ಬೇರೆ ಬೇರೆ ಅಕ್ಕಪಕ್ಕ ರಾಜ್ಯದವರು ಎಲ್ಲಾ ಬಂದು ಎಲ್ಲಾ ಅಂತ್ಯಕ್ರಿಯೆ ಆಗತ್ತೆ, ಅವರೆಲ್ಲ ಹೇಳ್ತಾರೆ ಹಿಂಗೆ ಸಿಂಹಾಸನ ಬಿಡೋದು ಸರಿಯಲ್ಲ. ಆ ವಾಲಿಗೆ ಮಗ ಇರ್ತಾನೆ ಅಂಗದ ಅಂತ, ಆದ್ರೆ ಅವನು ಇನ್ನು ಆ ವಯಸ್ಸಿಗಿರಲ್ಲ, ತುಂಬಾ ಬಾಲಕನ್ ವಯಸ್ಸಲ್ಲಿ ಇರ್ತಾನೆ. ಅಂದ್ರೆ ಬಾಲಕ ಅಂದ್ರೂನು ಒಂದ್ 14 ವರ್ಷ 12 ವರ್ಷ ಆ ರೀತಿ ಆ ವಯಸ್ಸಲ್ಲಿ ಇರ್ಬೋದು. ಸೊ ಹಾಗಾಗಿ ಹಾಗೆ ಬಿಡಕ್ ಸರಿ ಅನ್ಸಲ್ಲ. ಅಂದ್ರೆ ಅವ್ನ್ಗಿನ್ನು ವಯಸ್ಸಿಲ್ಲ, ರಾಜ್ಯನ ನೋಡ್ಕೊಳ್ಳೋ ಅಷ್ಟು ಶಕ್ತಿನೂ ಇಲ್ಲ,
ತಿಳುವಳಿಕೆನೂ ಇಲ್ಲ, ಹಾಗಾಗಿ ನೀನೇ ಸಿಂಹಾಸನದ ಮೇಲೆ ಕೂತ್ಕೋ ಅಂತ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿ ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಎಲ್ಲ ಚೆನ್ನಾಗೇ ನಡೀತಿರತ್ತೆ. ಸ್ವಲ್ಪ ದಿನ ಆದ್ಮೇಲೆ ವಾಲಿ ಬದುಕಿದಾನಲ್ಲ, ಆ ರಾಕ್ಷಸನ ಸಂಹಾರ ಮಾಡಿ ಬಾಗಿಲ್ಗೆ ಬಂಡೆಗಲ್ಲಿಟ್ಟಿರೋದ್ ನೋಡಿ ಅವನಿಲ್ಲಿ ಸುಗ್ರೀವನ ತಪ್ಪು ತಿಳ್ಕೊತಾನೆ. ಏನಂತ ಅನ್ಕೋತಾನಂದ್ರೆ ಆ ಅದನ್ನ ಆ ಬಂಡೆಗಲ್ನ ಒಡೆದ್ಬಿಟ್ಟು ವಾಲಿಗೆ ಆ ಬಂಡೆಗಲ್ ಒಂದ್ ರೀತಿ ಹೆಂಗಂದ್ರೆ ತೆಂಗಿನಕಾಯಿ ನಮ್ಗೆ ಹೆಂಗೆ ತೆಂಗಿನಕಾಯಿ ಎಷ್ಟ್ ಈಸಿಯಾಗಿ ಒಡ್ದಾಕ್ತಿವಿ, ಆ ರೀತಿ ವಾಲಿಗೆ ಆ ಬಂಡೆಗಲ್ಲು ಅದನ್ನ ಒಡ್ದು ಬಂದು ನೋಡಿದ್ರೆ ಸುಗ್ರೀವ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಅವಾಗ್ಲೇ ಅವನಿಗೆ ಕೋಪ ಬಂದ್ಬಿಡತ್ತೆ. ಅವ್ನ್ ಬರ್ತಿರ್ಬೇಕಂದ್ರೆ ಅವ್ನ್ ಕಿವಿಗ್ ಸುದ್ದಿ ಬಿದ್ದಿರತ್ತೆ, ಸುಗ್ರೀವ ರಾಜ್ಯಭಾರ ಮಾಡ್ತಿದ್ದಾನೆ, ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ ಅನ್ನೋದು. ಹಾಗಾಗಿ ಕೋಪದಿಂದ ಬರ್ತಾನೆ. ಸುಗ್ರೀವ ಅವ್ನ್ ನೋಡಿದ ತಕ್ಷಣ, ಅಂದ್ರೆ ಇವಾಗ ನನಗ್ ಪಟ್ಟಾಭಿಷೇಕ ಆಗಿದೆ, ಇವಾಗ ಬೇರೆ ಯಾರಾದ್ರು ಆಗಿದ್ರೆ ಮಹಾಭಾರತದಲ್ಲಿ ನಾವೇ ನೋಡ್ತೀವಿ. ಸೊ ದುರ್ಯೋಧನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾನೆ ಧರ್ಮರಾಜರಿಗೆ ಅಥವಾ ಅರ್ಜುನರಿಗೆ, ಪಾಂಡವರ ಮಕ್ಕಳಿಗೆ. ಸೊ ಆದ್ರೆ ಸುಗ್ರೀವ ಇಲ್ಲಿ ಆ ರೀತಿ ಪ್ರತಿಕ್ರಿಯೆ ಮಾಡಿಲ್ಲ. ಸುಗ್ರೀವ ತಕ್ಷಣ ಅಣ್ಣನ್ ನೋಡಿದ ತಕ್ಷಣ ಸಿಂಹಾಸನದಿಂದ ಎದ್ದು ಹೋಗಿ ನೀನ್ ಬದುಕಿದ್ದು ನಂಗೆ ತುಂಬಾ ಖುಷಿ ಆಯ್ತು, ನಾನ್ ಅನ್ಕೊಂಡೆ ನೀನೇ ಸತ್ತೋಗಿದ್ಯಾ, ಆ ರಾಕ್ಷಸ ನಿಂಗೆ ಇದು ಮಾಡಿದಾನೆ ಅಂತ. ನನ್ನನ್ ಪರಾಕ್ರಮನ ಅನುಮಾನಿಸ್ಬಿಟ್ಟೆ, ನನ್ನನ್ ಕ್ಷಮಿಸು, ಈ ರಾಜ್ಯದ ಮೇಲೆ ಈ ಆಡಳಿತ ನಡೆಸ್ಬೇಕನ್ನೋದಾಗ್ಲಿ ಅಥವಾ ಸಿಂಹಾಸನದ ಮೇಲೆ ಕೂತ್ಕೋಬೇಕನ್ನೋದಾಗ್ಲಿ ಯಾವ್ದು ನನ್ನ ಆಸೆ ಇಲ್ಲ, ನೀನೇ ಕೂತ್ಕೋ ಅಂತ ಅವ್ನ್ ಕಾಲ್ ಹಿಡ್ಕೊಂಡು ಹೋದ ತಕ್ಷಣ ಇವಾಗ ಮುಂದೆ ವಾಲಿ ಕಂಡ ತಕ್ಷಣ ಸಿಂಹಾಸನದಿಂದ ಸೀದಾ ಎದ್ದೋಗಿ ಅಣ್ಣನ್ ಪಾದಗಳನ್ನ ಹಿಡ್ಕೊಂಡು ಈ ಮಾತುಗಳನ್ನೆಲ್ಲ ಆಡ್ತಿರ್ತಾನೆ. ನೀನೇ ಸರಿಯಾದ ವ್ಯಕ್ತಿ, ನೀನೇ ಬುದ್ಧಿವಂತ, ನೀನೇ ಬಲವಂತ, ನೀನೇ ನಮ್ಮನ್ನೆಲ್ಲ ಆಡಳಿತ ಮಾಡಿ ಸರಿಯಾದ ದಾರಿಗೆ ಕರ್ಕೊಂಡ್ ಬರ್ತೀಯ. ಸೊ ಆ ರೀತಿ ಎಲ್ಲ ಹೇಳ್ತಿದ್ದಾನೆ. ಆದ್ರೆ ವಾಲಿಗೆ ಅದನ್ನ ಯಾವ್ದನ್ನು ಅರ್ಥ ಮಾಡ್ಕೊಳಕ್ಕಾಗ್ಲಿ ಅಥವಾ ಅದನ್ನ ಯಾವ್ದನ್ನು ಕೇಳಕ್ಕಾಗ್ಲಿ ಏನು ಮನಸ್ಥಿತಿ ಇರ್ಲಿಲ್ಲ, ಅಷ್ಟೊಂದ್ ತಾಳ್ಮೆ ಇರ್ಲಿಲ್ಲ. ಹಾಗಾಗಿ ಸುಗ್ರೀವನ್ನ ಬಡ್ದು ಹೊಡೆದು ಎಲ್ಲಾ ಮಾಡಿ ಓಡಿಸ್ತಾನಂದ್ರೆ ಅವನು ಇನ್ನೊಂದ್ ಜೊತೆ ಬಟ್ಟೆನೂ ತಗೊಂಡ್ ಬರಕ್ ಬಿಟ್ಟಿಲ್ಲ ಅಂತ ರಾಮಚಂದ್ರನ್ ಹತ್ರ ಎಲ್ಲಾ ಕಥೆನ ಹೇಳ್ತಿರ್ತಾನೆ. ವಾಲಿ ಮತ್ತೆ ಸುಗ್ರೀವನ್ ಮಧ್ಯೆ ಏನಾಯ್ತು ಅಂತ. ಅವನು ನನ್ ಬಡಿಯೋದು ಮಾತ್ರ ಅಲ್ಲ, ರಾಜ್ಯದಿಂದ ಬಹಿಷ್ಕಾರ ಮಾಡಿ ರಾಜ್ಯದಿಂದ ಹೊರಗ್ ಹಾಕಿದ್ರುನು ನಂಗ್ ತೊಂದ್ರೆ ಇರ್ಲಿಲ್ಲ, ಅವನನ್ನ ಕೊಲ್ಬೇಕು ಅಂತ ನಿರ್ಧಾರ ಮಾಡ್ದ. ಇವಾಗ ಅಣ್ಣನೇ ತಮ್ಮನ್ನ ಕೊಲ್ಲೋದು ಅಂದ್ರೆ ಎಷ್ಟರ ಮಟ್ಟಿಗ್ ಸರಿ? ಅಣ್ಣ ಆದವನು ತಂದೆ ಸ್ಥಾನದಲ್ಲಿ ಇರ್ತಾನೆ. ಸೊ ಮಗನ ಕೊಲ್ಲೋದಂದ್ರೆ ಎಷ್ಟರ ಮಟ್ಟಿಗ್ ಸರಿ? ಸೊ ನನ್ಗೆ ಇನ್ನೊಂದ್ ಜೊತೆ ಬಟ್ಟೆ ತಗೊಳಕ್ಕೂ ಬಿಟ್ಟಿಲ್ಲ, ಉಟ್ಟ ಬಟ್ಟೆಯಲ್ಲೇನೆ ನಾನು ಆಚೆ ಬಂದಿದ್ದೀನಿ. ನನ್ ಹೆಂಡತಿ ಕರ್ಕೊಂಡ್ ಬರ್ತೀನಿ ಅಂದ್ರೂ ಆ ವಾಲಿ ಬಿಟ್ಟಿಲ್ಲ. ಎಲ್ಲಾ ಕಡೆ ವಾನರ್ನ ಕಳ್ಸಿ ನನ್ನ ಸಾಯಿಸ್ಬೇಕು, ಕೊಲ್ಬೇಕು, ಪೂರ್ತಿಯಾಗಿ ಸಾಯಿಸ್ಬೇಕು, ಅಂದ್ರೆ ಮತ್ತೆ ಇವ್ನ್ ಮರಳಿ ಬಂದ್ರೆ ಅನ್ನೋದಕ್ಕೆ ಇವನ್ನ ಸಾಯಿಸ್ಬಿಡ್ಬೇಕು ಅಂತ ಅವ್ನ್ ನಿರ್ಧಾರ ಮಾಡಿ ಅಷ್ಟೆಲ್ಲಾ ಏಟ್ ತಿಂದು ತಪ್ಪಿಸ್ಕೊಂಡು ಇಲ್ಲಿ ಆಶ್ರಮಕ್ ಬಂದಿದ್ದೀನಿ. ಇಲ್ಲಿ ವಾಲಿಗೆ ಶಾಪ ಇದೆ, ಹಾಗಾಗಿ ಅವ್ನ್ ಇಲ್ಲಿ ಬರಕ್ ಆಗಲ್ಲ ಅಂತ ಸುಗ್ರೀವ ಅವ್ರಿಬ್ಬರ ಮಧ್ಯೆ ಏನಾಯ್ತು, ವಾಲಿ ಮತ್ತೆ ತನ್ ಮಧ್ಯೆ ಏನಾಯ್ತು ಅನ್ನೋದನ್ನ ರಾಮಚಂದ್ರನ್ಗೆ ಎಲ್ಲಾ ಕಥೆನ ಹೇಳ್ತಾನೆ. ಹಾಗಾಗಿ ನಾನು ನಮ್ಮ ಅಣ್ಣನ ಸಾಯಿಸ್ಬೇಕು ಅಥವಾ ಕೊಲ್ಬೇಕು, ಆ ರಾಜ್ಯನ ಆಡಳಿತ ಮಾಡ್ಬೇಕು ಅಂತ. ಅಂದ್ರೆ ರಾಜ್ಯ ಬಿಟ್ಟಿದ್ದು ಒಂದ್ ಕಡೆ ಆದ್ರೆ ಅವ್ನ್ ಸುಮ್ನೆ ಬಹಿಷ್ಕಾರ ಹಾಕಿದ್ರೆ ಸುಗ್ರೀವ ಎಲ್ಲೋ ಹೋಗಿ ಬದುಕೋತಿದ್ದ ಹೆಂಡತಿ ಮಕ್ಕಳ ಜೊತೆ. ಅಣ್ಣನ್ ಮೇಲೆ ಅಷ್ಟು ಪ್ರೀತಿ ಗೌರವ ಅಂತೂ ಇತ್ತು. ಇವನ ಕೊಲ್ಬೇಕು ಅಂತ ನಿಂತಾಗ ಆಬ್ವಿಯಸ್ಲಿ ಸುಗ್ರೀವಂಗೂ ಅದೇ ಬರತ್ತೆ, ನನ್ನ ಅಣ್ಣನ್ಗೆ ನನ್ ಮೇಲೆ ಪ್ರೀತಿ ಇಲ್ಲ, ಇಷ್ಟು ದ್ವೇಷ ಇದೆ ಅಂದ್ರೆ ಅವ್ನ್ ಕೊಲ್ಲೋದ್ರಲ್ಲಿ, ಅಂದ್ರೆ ಅಂತ ವಿಚಾರ ಮಾಡೋದ್ರಲ್ಲಿ ನನ್ನೇನು ತಪ್ಪಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಇಬ್ರು ಅಣ್ಣ ತಮ್ದಿದ್ದಾರೆ. ಸೊ ಇದಿಷ್ಟು ನಾನಿವತ್ತು ರಾಮಾಯಣದಲ್ಲಿ ಓದಿರುವಂತ ಕಥೆ. ಮತ್ತೆ ನಾಳೆ ದಿನ ಏನಾಯ್ತು, ಯಾಕೆ ವಾಲಿಯಲ್ಲಿ ಮದಂಗ ಋಷಿಗಳ ಆಶ್ರಮಕ್ ಬರಕ್ಕೆ ಏನ್ ಕಾರಣದಿಂದ ಅವ್ರ ಶಾಪಕ್ ಒಳಗಾದ್ರು ಅಂತ ತಿಳ್ಕೊಳ್ಳೋಣ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದ್ ಮರಿಬೇಡಿ. ಎಲ್ಲರ ಮೇಲೂ ಶ್ರೀರಾಮನ ಆಶೀರ್ವಾದ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.